ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವಿಡಿಯೋ ನೋಡಿದ್ರಿ, ನಾವು ಕೇರಳ ಕಣ್ಣೂರಿಗೆ ಬಂದಿರೋ ಅಂಥದ್ದು. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲ ವ್ಲಾಗ್ಸ್ನ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಇವತ್ತಿನ ವೀಡಿಯೋಲಿ ನಾವು ಎಲ್ಲಿ ಸ್ಟೇ ಮಾಡಿದ್ವಿ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಾವು ಸ್ಟೇ ಮಾಡಿದ್ದು ತೋಟಾಡ ಬೀಚ್ ಅಂತ. ನಾನು ಇವಾಗ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಇಲ್ಲಿ ನೋಡ್ಬೋದು. ತೋಟಾಡ ಬೀಚ್ ಹೋಮ್ ಸ್ಟೇ ಅಂತ. ನಾವು ಲಾಸ್ಟ್ ಟೈಮ್ ಬಂದಾಗ ಸ್ಟೇ ಮಾಡಿದ್ದು ಚೆರಾ ರಾಕ್ಸ್ ಬೀಚ್ ರೆಸಾರ್ಟ್ ಅಂತ. ಸೊ ಅದು ಕಂಪ್ಲೀಟ್ 5 ಸ್ಟಾರ್ ಥರ ಇತ್ತು. ಇದು ಹೋಮ್ ಸ್ಟೇ ಥರ. ಓಕೆ, 3 ಸ್ಟಾರ್ ಬೆಟರ್ ಆಗಿತ್ತು. 3 ನಾವು AC ರೂಮ್ಸ್ನ ತೊಗೊಂಡಿದ್ವಿ. 1 ಡೇಗೆ 9000 ರುಪೀಸ್ ಚಾರ್ಜ್ ಮಾಡಿದ್ರು ಒಂದು ರೂಮ್ಗೆ. ಸೊ ನಾವು ತೊಗೊಂಡಿದ್ದು ಥರ್ಸ್ಡೇ ಸ್ಟೇ ಮಾಡಿದ್ವಿ, ಫ್ರೈಡೇ ಸ್ಟೇ ಮಾಡಿದ್ವಿ, ಅಂದರೆ 2 ನೈಟ್ ಸ್ಟೇ, 3 ಡೇಸ್ 2 ನೈಟ್ಸ್ ಈ ಥರ ಸ್ಟೇ ಮಾಡಿದ್ದು. ಒಂದು ರೂಮ್ಗೆ 9000, 3 ರೂಮ್ಸ್ನ ನಾವು ತೊಗೊಂಡಿದ್ವಿ 3 ಫ್ಯಾಮಿಲಿಗೆ ಅಂದ್ಬಿಟ್ಟು. ಆ್ಯಂಡ್ ಬ್ರೇಕ್ಫಾಸ್ಟ್ ಡಿನ್ನರ್ ಇನ್ಕ್ಲೂಡ್ ಆಗಿತ್ತು, ಲಂಚ್ ಇನ್ಕ್ಲೂಡ್ ಆಗಿರಲಿಲ್ಲ. ಸೊ ನಿನ್ನೆ ವ್ಲಾಗ್ ನೋಡಿದ್ರಲ್ಲ, ಅಲ್ಲಿ ಸ್ವಲ್ಪ ಬೀಚಲ್ಲಿ ಹೋಗಿ ಆಟ ಆಡ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಕಾಫಿ ಕುಡಿತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ರಾ ವೀಡಿಯೋಸ್ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಕಾಫಿ ಡೇಟ್ಗೆ ಹೋಗಿದ್ದೀನಿ. ಏನು ಲೈಫ್ ಅಲ್ಲ ನಿಂದು. ಸೊ ನೀನು ಮದುವೆ ಆಗಿ, ಹಾಂ ನಾನು ಅಷ್ಟೇ, ನಿನ್ನನ್ನು ಮದುವೆ ಆಗಿ ಸೂಪರ್ ಲೈಫ್ನ ಜಾಲಿ ಮಾಡ್ತೇನೆ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಬೇಕು. ಥ್ಯಾಂಕ್ ಯು ಯೂನಿವರ್ಸ್. ಈಗ ಫ್ರೆಶ್ ಅಪ್ ಆಗಿ ಇನ್ನು ಅವರೆಲ್ಲ ಫ್ರೆಶ್ ಅಪ್ ಆಗ್ತಿದ್ರು. ಹಾಗೆ ಬೀಚ್ ಹತ್ರ ಬರ್ತಿದ್ದೀನಿ ನೋಡಿ. ಇಲ್ಲೇ ಬೀಚ್ ಚೆನ್ನಾಗಿದೆ, ಒಂಥರ ಪೀಸ್. ವೆದರ್ ಅಂತೂ ಅಸ್ಸಾಮಾಗಿದೆ. ಮಸ್ಟ್ ವಿಸಿಟ್ ಕಣ್ಣೂರು, ಯಾಕಂದರೆ ಕ್ರೌಡ್ ಇರಲ್ಲ, ಮತ್ತು ಬರೀ ಬೀಚೇ ಅಲ್ದಿರ ಇಲ್ಲಿ ಪವರ್ಫುಲ್ ಟೆಂಪಲ್ಸ್ ಎಲ್ಲ ಇದೆ. ನಾಳೆ ನಾವು ಹೋಗ್ತೀವಿ, ಹೋದಾಗ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಇದು ನನ್ನ ಸೆಕೆಂಡ್ ಟೈಮ್ ಕಣ್ಣೂರಿಗೆ. ಯದುವೀರ್ ಮೇ ಬಿ 8 ಮಂತ್ಸೋ 9 ಮಂತ್ಸೋ ಇರೋವಾಗ ಬಂದಿದ್ದು. ಇವಾಗ ಸೆಕೆಂಡ್ ಟೈಮ್ ಬಂದಿರೋದು. ಸೌಂಡ್ ಕೇಳಿಸ್ತಾ ಇದೆಯಾ ನಿಮಗೆ? ಮಸ್ತು. ಇವಾಗ ನಮಗೆ ಡಿನ್ನರ್ಗೆ ಸ್ಪೆಷಲ್ ಮಾಡಿಕೊಡ್ತಾರೆ. ಕ್ರ್ಯಾಬು, ಪ್ರಾನ್ಸು ಎಲ್ಲ ಫ್ರೆಶು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿನ್ನೋದಕ್ಕೆ ಬರಬೇಕು ಆ್ಯಕ್ಚುಲಿ, ಅಷ್ಟು ಚೆನ್ನಾಗಿರುತ್ತೆ ಫುಡ್ ಎಲ್ಲ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಇವಾಗ ಸ್ವಲ್ಪ ಹೊತ್ತಿಗೆ ಕೂತ್ಕೊಳ್ತೀನಿ, ಸೀನಾ ನೋಡಿಕೊಂಡು. ಚೆನ್ನಾಗಿರುತ್ತೆ ಅಷ್ಟೇ ಫ್ರೆಂಡ್ಸ್. ಲೈಫ್ ಇವತ್ತು ಇರ್ತೀವೋ ಇಲ್ಲೋ ಗೊತ್ತಿಲ್ಲ, ನಾಳೆ ಇರ್ತೀವೋ ಬದುಕಿರ್ತೀವೋ ಇಲ್ಲೋ ಗೊತ್ತಿಲ್ಲ. ಇರೋಷ್ಟು ದಿವಸ ಎಲ್ಲ ನೋಡಿ ಸುತ್ತಾಡಿ ಎಂಜಾಯ್ ಮಾಡಬೇಕು ಅಷ್ಟೇ. ನನ್ನ ಪಾಲಿಸಿ ಇಷ್ಟೇ. ಸ್ವಲ್ಪ ಸೇವ್ ಮಾಡಬೇಕು, ಜಾಸ್ತಿ ಎಂಜಾಯ್ ಮಾಡಬೇಕು, ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಬೇಕು. ಹುಟ್ಟಿದ ಮೇಲೆ ಸಾರ್ಥಕ ಆಗಬೇಕು ಜೀವನ. ಸೊ ಅಷ್ಟೇ ಫ್ರೆಂಡ್ಸ್. ಇನ್ನು ನಾನು ಟೈಮ್ನ ಸ್ಪೆಂಡ್ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ವೆದರ್ ನೋಡಿ ಹೆಂಗಿದೆ, ಮಸ್ತು ಸಕ್ಕತ್ತಾಗಿದೆ ನೋಡಿ. ಯಾರೂ ಇರಲ್ಲ ಫ್ರೆಂಡ್ಸ್, ನಾವಷ್ಟೇ ಇರ್ತೀವಿ. ಮಸ್ತ್ ಮಳೆ ಬೀಳ್ತೈತೆ. ಮಳೆಯಲ್ಲಿ ಹಾಯ್ ಯದುವಿ, ಈ ಪ್ಲೇಸ್ ಹೆಂಗಿದೆ ಹೇಳೋ? ಹಾಂ ಚೆನ್ನಾಗಿದ್ಯಾ ಯದುವೀರ್? ಹೆಂಗಿದೆ ಈ ಪ್ಲೇಸು? ಚೆನ್ನಾಗಿದ್ಯಾ? ಮಾರ್ನಿಂಗ್ ಹೋಗೋಣ, ಇವಾಗ ಹೋಗ್ಬಾರ್ದು ಇಷ್ಟೊತ್ತಲ್ಲಿ ಬೀಚ್ಗೆ. ಅದು ಹಂಗೆ ಹೋಗ್ಬಾರ್ದು. ತಿರ್ಗಾ ಬಂತ ಮಳೆ? ಮಳೆ ಒಂದು ಇರ್ಲಿಲ್ಲ ಅಂದರೆ ಚೆನ್ನಾಗಿರೋದಲ್ಲ. ಹಾಂ ಸರಿ ನಡಿ. ಹಾಂ ಬೇಡ ಬಾ ಇವಾಗ ಬೀಚ್ಗೆ. ಡಾಲ್ಫಿನ್ ಇವಾಗ ಶೇಕ್ ಹ್ಯಾಂಡ್ ಎಲ್ಲ ಕೊಡಲ್ಲ, ಅದು ವಿಡಿಯೋ ಅಲ್ಲಿ ಅಷ್ಟೇ ಹಂಗೆ ಕೊಡುತ್ತೆ. ರಿಯಲ್ ಲೈಫಲ್ಲಿ ಹೋದ್ರೆ ನೀನು ಶಾರ್ಕ್ ತಿಂದಾಕುತ್ತಷ್ಟೆ. ಅಲ್ಲಿ ಹುಸಿ ಒಳಗಡೆ ಇರುತ್ತೆ ಫ್ರೆಂಡ್ಸ್. ನೋಡಿ ಹೆಂಗೆ ಕೂತವ್ರೆ. ಅಲ್ಲಿ ಲೈಟು ಶಿಡ್ಲು ಬರುತ್ತೆ, ಹೆಂಗೆ ಬರುತ್ತೆ ನೋಡ್ತಾರೆ ಹಂಗೆ. ಹಾಕಂದ್ ಅಯ್ಯೋ ಬೇಡಮ್ಮ, ಇಷ್ಟೊತ್ತಲ್ಲಿ ಹೋಗ್ಬಾರ್ದು. ಕ್ರ್ಯಾಬು ಎಲ್ಲ ಕಚ್ಚಾಕುತ್ತೆ.
ಹಾಂ ಬೇಡ ಬೇಡ ಬೆಳಗ್ಗೆ ಅಲ್ಲ ಅಜ್ಜಿ ಪಕ್ಕ ಕೂಚೋಗಿ ನೋಡಿ ಕ್ರ್ಯಾಬು ಅಲ್ಲಿ ಅಜ್ಜಿ ಹತ್ರ ಕೂತ್ಕೋ ನೋಡಿ ఇది ಏನದು ಎಗ್ ಬುರ್ಜಿನಾ ಪ್ರೋಟೀನ್ಗಾ ಇಲ್ಲೇ ಕೊಟ್ಬಿಟ್ರ ಪನ್ನೀರ್ మామ ఈడుకురా నువ్వు వెజ్ మీకు వద్దా ఇది వచ్చి మనం మమ్మీ ಓ ಏನಪ್ಪ ಬಾ ಸಾಕು ಎತ್ಕೊಂಡ್ರಾರಂತ ಪೊಯ್ಯಿ 34 ಕಿಲೋಮೀಟರ್ಸ್ ಇಲ್ಲಿಂದ ಐ ಲವ್ ಯು ನೋಡು ಸುಡಿ ಮಿಕ್ರಾಬ್ ಅಯ್ಯೋ మీరు మాట్లాడతారు లేదా ఊరికే ఉండడం చూడి ಸೋನಿಮಾ ಅದು ಬೇರೆ ಪ್ಲೇಸು ಭದ್ರಕಾಳಿ ಟೆಂಪಲ್ ಪುಟ್ಟು ಜ್ಯೂಸ್ ಬನಾನಾ ಸ್ವೀಟ್ ಕಡಲೆಕಾಳು ಸಾರು ಬ್ರೆಡ್ಡು ಆಮ್ಲೆಟ್ಟು ಫ್ರೂಟ್ಸ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲು, ಸಿಕ್ಕಾಪಟ್ಟೆ ಹ್ಯೂಮಿಡಿಟಿ ಇದೆ. ಸೊ ಇದು ಡೇ 2 ಅಟ್ ಕನ್ನೂರ್. ಸೊ ಬೆಳಗ್ಗೆನೇ ಎದ್ದು ನಾನು 6:30ಗೆ ಎದ್ದೆ. 6:30ಗೆ ಎದ್ದು ನಾನು ಬೀಚ್ ಹತ್ರ ಹೋಗಿ ಕೂತ್ಕೊಂಡು ಇವರೆಲ್ಲ 8 ಗಂಟೆಗೆ ಎದ್ದರು. ನನ್ನ ಓನ್ ಟೈಮ್ನ ನಾನು ಸ್ಪೆಂಡ್ ಮಾಡಿ ಓಷನ್ ಜೊತೆ ಎಲ್ಲ ನನಗೆ ಏನೇನು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಅಂತೆಲ್ಲ ಅದ್ರ ಜೊತೆ ಶೇರ್ ಮಾಡಿಕೊಂಡು ಸೊ ಹೋಗಿ ಕಾಫಿ ಕುಡಿದು ಸೊ ರೆಡಿಯಾಗಿ ಇವಾಗ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇನ್ನೇನು ಮಾಡೋದಿಲ್ಲ ಬೀಚಲ್ಲಿ ಇದ್ಕೊಂಡು ಅಂತ. ಆ್ಯಂಡ್ ಸಕ್ಕದಾಗಿದೆ ಕೇರಳ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಕನ್ನೂರು ಅಂದರೆ, ನೀವು ನೋಡಿರ್ತೀರಾ. ಸೊ ಪ್ರೀವಿಯಸ್ ವೀಡಿಯೋಲ್ಲೂ ಹೇಳಿದೆ ನಾನು. ಸೊ ಇವಾಗ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಯಾವ ಟೆಂಪಲ್ಲು ಏನು, ಅದ್ರ ಮಹತ್ವ ಏನು ಅಂತೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ.
ಸೊ ಸ್ಟೇ ಟ್ಯೂನ್. ಸೊ ಸ್ವಲ್ಪ ಒಳಗಡೆ ಆಚೆಗಡೆ ಕಾರ್ ನಿಲ್ಲಿಸಿರೋದು, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ರೂಪೇಶ್ ಎಲ್ಲ ಹೋಗ್ತಾ ಇದ್ದಾರೆ ನೋಡಿ, ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀವಿ. ಫುಲ್ಲು ಕೊಕೊನಟ್ ಫಾರ್ಮ್ ಈ ಕಡೆ ನೋಡ್ಬೋದು, ಸಕ್ಕದಾಗಿದೆ. ಅದೇ ಬೀಚು. ಸೊ ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀವಿ. కావాలంటే తీసుకున్నావు. ನಾವು ಫಸ್ಟು ಹೋಗಿದ್ದು ಟೆಂಪಲ್ಲು ಮಡಾಯಿ ಕಾವ್ ಅಂತ. ಇದು ಬಂದು ಭಗವತಿ ಟೆಂಪಲ್ ಅಂತ ಹೇಳ್ತಾರೆ. ಇಲ್ಲಿ ಸಿಕ್ಕಾಪಟ್ಟೆ ಪವರ್ಫುಲ್ ದೇವರು ಅಂತ ಕೂಡ ಇಲ್ಲಿ ನಂಬ್ತಾರೆ. ದೃಷ್ಟಿದೋಷ, ವಾಮಾಚಾರ, ಮಾಟ ಮಂತ್ರ ಆ ಥರದ್ದೆಲ್ಲ ಆಗಿದ್ದರೆ ಈ ಟೆಂಪಲ್ಗೆ ಬಂದರೆ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ತುಂಬ ಗಟ್ಟಿಯಾಗಿ ನಂಬ್ತಾರೆ ಜನರೆಲ್ಲರೂ. ಸೊ ನಮ್ಮ ಕರ್ನಾಟಕದ ಜಾಸ್ತಿ ಜನ ಇದ್ದರು ಇಲ್ಲಿ, ನಾನು ನೋಡಿದೆ. ವೆಹಿಕಲ್ಸ್ ಅಷ್ಟೇ ಎಲ್ಲ ವೆಹಿಕಲ್ಸೇ ಇತ್ತು. ಆ್ಯಕ್ಟರ್ ದರ್ಶನ್ ಇದ್ದಾರಲ್ವ, ಸೊ ಅವರು ಕೂಡ ಈ ಟೆಂಪಲ್ಗೆ ಬಂದಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಮಡಾಯಿ ಕಾವ್ ಅಂತ. ಜಸ್ಟ್ ನೀವು ಗೂಗಲ್ ಮಾಡಿದ್ರೂ ಸಿಕ್ಬಿಡುತ್ತೆ ಅಡ್ರೆಸ್ಸು. ಸೊ ತುಂಬ ಪವರ್ಫುಲ್. ದರ್ಶನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ನಾನು ದೃಷ್ಟಿ ದೋಷದ್ದು ಅದು ತೆಂಗಿನಕಾಯಲ್ಲೆಲ್ಲ ತೆಗಿತಾರೆ, ಸೊ ಅದನ್ನೆಲ್ಲ ನಾನು ಮಾಡಿಸ್ಕೊಂಡೆ. ಸೊ ನಿಮಗೂ ಫ್ರೀ ಆದರೆ ಒಂದ್ಸಲಿ ಬಂದು ಹೋಗಿ. ಪವರ್ ಟೆಂಪಲ್ ಅಂತ ಅಂದಮೇಲೆ ವಿಸಿಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅಂದ್ಕೊಳ್ತೀನಿ. ಆಮೇಲೆ ಇಲ್ಲಿ ನಾನ್ ವೆಜ್ ಪ್ರಸಾದ ಆಗಿ ಕೊಡ್ತಾರೆ. ಚಿಕನ್ ಪೆಪ್ಪರ್ ಫ್ರೈ ಮತ್ತು ಹೆಸ್ರು ಕಾಳು ಪಲಾವ್ ಕೊಟ್ಟಿದ್ದು, ಅದೇನು ಹೆಸ್ರು ಕಾಳು ಪಲ್ಯ ಕೊಟ್ಟಿದ್ದರು, ತುಂಬ ಚೆನ್ನಾಗಿತ್ತು. ಸೊ ಇದನ್ನೆಲ್ಲ ತಿನ್ಕೊಂಡು ಇವಾಗ ನೆಕ್ಸ್ಟು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ದಪ್ಪಿನಿ ಸ್ವೀಟ್ ಆದಿ ಚಿಕನ್ ತಿನ್ ಅದು ಇಲ್ಲಿ ನೋಡಿ, ಇಲ್ಲಿ ಬಾ, ಹಾಯ್ ಮಾಡಿ ಎಲ್ರು ಮಾತಾಡು. ಐ ಲವ್ ಯು. ಬೀಚಿಗೆ ಹೋಗೋಣ ಸಾಯಂಕಾಲ. ಹಾಯ್ ಗಾಯ್ಸ್, ಇವಾಗ ನಾವು ಎಲ್ಲಿ ಬಂದಿದ್ದೇವೆ? ಬೀಚಿಗೆ. ಆ ಟೆಂಪಲಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಹತ್ತಿರದಲ್ಲೇ ಮ್ಯಾಂಗ್ರೋವ್ ಫಾರೆಸ್ಟ್ ಕೂಡ ಇದೆ. ಸೊ ಈ ಪ್ಲೇಸಿಗೆ ಕೂಡ ನಾವು ಲಾಸ್ಟ್ ಟೈಮ್ ಬಂದಾಗ ವಿಸಿಟ್ ಮಾಡಿದ್ವಿ. ಈ ಟೈಮ್ ಜಾಸ್ತಿ ವಾಟರ್ ಲೆವೆಲ್ ಇದೆ ಅಂತ ಅನ್ನಿಸ್ತು. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನೀವು ನೋಡ್ಬೋದು. ಬೋತ್ ಸೈಡ್ ವಾಟರು, ಸೆಂಟರಲ್ಲಿ ಒಂದು ಬ್ರಿಡ್ಜು. ಇಲ್ಲಿ ಡೈಲಿ ಇಲ್ಲಿರೋಂಥ ಜನರ ಡೈಲಿ ಲೈಫ್ ಹೇಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತಲ್ಲ, ಇಲ್ಲಿದ್ದವರೇ ಅದೃಷ್ಟವಂತರು ಅಂತ ನನಗನ್ಸ. ಫುಲ್ಲು ಲೈಫ್ ಜಾಕೆಟ್ ಹಾಕ್ಕೊಂಡು ಹಾಯ್. ಹೆಂಗ ಅನಿಸ್ತಾ ಇದೆ ನಿನ್ಗೆ ಈ ಪ್ಲೇಸು? ಚೆನ್ನಾಯ್ತಾ? ಏನಿದು? ಹಾಂ, ಬೋಟು. ಹೋಗೋಣ. ಎಲ್ರಿಗೂ ಲೈಫ್ ಜಾಕೆಟ್ ಹಾಕ್ತಿದ್ರಿ. ಮತ್ತೆ ನೋಡಿ ಲೈಫ್ ಜಾಕೆಟ್ ಹಾಕೊಂತವ್ರೆ. ಚೆನ್ನಾಗಿ ಹಾಕೋ, ಇವ್ರು ನಮ್ಮನೆಗೆ ಇಂಪಾರ್ಟೆಂಟ್ ಪ್ರಾಡಕ್ಟು. ఎట్లా అనిపిస్తా ఉందత? ಹಾಕಿ ಹಾಕ್ತೀನಿ ಫ್ರೆಂಡ್ಸ್. ಇವ್ರನ್ನ ಕರ್ಕೊಂಡೋಗಿ ನಾನು ನೀರಲ್ಲಿ ದಬ್ಬಾಕ್ತೀನಿ. ನೋಡಿ ಇವ್ರ ಆಫೀಸಲ್ಲೆಲ್ಲ ನೋಡಿ ಸುಳ್ಳು ಹೇಳ್ಬಿಟ್ಟು ಆಫೀಸಿಂದ ಬಂದ್ಬಿಟ್ಟು ಬೋಟಿಂಗ್ ಹೋಗ್ತಾರೆ ನೋಡ್ರಿ. ಇವ್ರು ಹುಷಾರಿಲ್ಲ ಅಂತ ಆಫೀಸಲ್ಲಿ ಹೇಳೋದು, ಇಲ್ಲಿ ಬಂದು ಬೋಟಿಂಗ್ ಆಡೋದು. ఏమ్మా ఎట్లా అనిపిస్తోంది?
ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಹೋಗೋಕ್ಕೆ ಈ ಥರ ಬೋಟಲ್ಲಿ ಹೋಗಬೇಕು. ಸ್ಪೀಡ್ ಬೋಟ್ ಹೋಗ್ಬೋದು ಅಥವಾ ನಾರ್ಮಲ್ಲು ಕಯಾಕಿಂಗ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಇದೆಲ್ಲ ವಾಟರ್ ಲೆವೆಲ್ ಇರಲ್ಲ, ಜಸ್ಟ್ 2 to 3 ಫೀಟ್ ಅಷ್ಟೇ ಇರುತ್ತೆ. ಎಷ್ಟೇ ಒಳಗಡೆ ಹೋದ್ರೂ 3 ಫೀಟ್ ಮ್ಯಾಕ್ಸಿಮಮ್ ವಾಟರ್ ಅಷ್ಟೇ ಎಲ್ಲ ಕಡೆನೂ ಇಲ್ಲಿ. ಸೊ ಅಲ್ಲೇ ಮ್ಯಾಂಗ್ರೋ ಈ ಗಿಡಗಳನ್ನೋದು ಬೆಳೆಯುತ್ತೆ. ಸೊ ಹಾಗಾಗಿ ಜಾಸ್ತಿ ಮ್ಯಾಂಗ್ರೋ ಎಲ್ಲಿರುತ್ತೋ ಅಲ್ಲಿ ಜಾಸ್ತಿ ವಾಟರ್ ಲೆವೆಲ್ಸ್ ಇರಲ್ಲ ಅಂತ ಹೇಳ್ತಾರೆ. ನಾವು ಸ್ಪೀಡ್ ಬೋಟ್ನ ತೊಗೊಂಡ್ವಿ 2, ಒಂದಕ್ಕೆ 2500. ಇದು ಕೂಡ ಇಷ್ಟು ಮೀಟರ್ಸ್ ಅಂತ ಇರುತ್ತೆ. ನಾವು ಐಲ್ಯಾಂಡ್ ಪೂರ್ತಿ ಒಂದು ಸರ್ಕಲ್ಲು ಈ ಥರ ನಾವು ತೊಗೊಂಡಿದ್ದು 2500. ಸ್ಟಾರ್ಟಿಂಗ್ 1000 ರುಪೀಸಿಂದ ಏನೋ ಇದೆ, 2500 ಪರ್ ಬೋಟು. ಸೊ ನಾವು 2 ಬೋಟ್ ತೊಗೊಂಡ್ವಿ, 5000 ಆಯಿತು. ಜೊತೆಗೆ ನಾವು ಕಯಾಕಿಂಗ್ ಮಾಡ್ತೀವಿ, ಅಲ್ಲಿಂದ ನಾವು ವಾಪಸ್ ಬರೋವಾಗ ಕಯಾಕಿಂಗ್ ಮಾಡ್ಕೊಬರೋಣ ಅಂತ ಕಯಾಕಿಂಗ್ ಅಲ್ಲಿಗೆ ತರಕ್ಕೆ ಹೇಳಿದ್ವಿ. ಯಾಕಂದರೆ ವಾಟರ್ ಹೆಂಗಿದ್ರು ಡೆಪ್ತ್ ಇಲ್ಲ ಅಂತ ಹೇಳಿದ್ರಲ್ಲ, ಸರಿ ಓಕೆ ಅಂದ್ಬಿಟ್ಟು ನನಗೂ ಕಯಾಕಿಂಗ್ ಮಾಡಬೇಕು ಅಂತ ಆಸೆ ಆಯಿತು. ಹಾಗಾಗಿ ಕಯಾಕಿಂಗ್ ಒಬ್ಬರಿಗೆ 400 ರುಪೀಸ್ ಚಾರ್ಜ್ ಮಾಡಿದ್ರು. ಸೊ ಮಸ್ತ್ ಎಂಜಾಯ್ ಮಾಡಿದ್ವಿ. ನಾನು ಯದುವೀರು ರೂಪೇಶು ಸೇಮ್ ಬೋಟ್, ಸೇಮ್ 3 years ಬ್ಯಾಕ್ ಇದೇ ರೀತಿ ನಾವು ಹೋಗಿದ್ವಿ. ಈಗ ಫ್ಯಾಮಿಲಿ ಜೊತೆ ತಿರ್ಗಾ ರೀಕ್ರಿಯೇಟ್ ಮಾಡಿದ್ದು ತುಂಬ ಖುಷಿ ಆಯಿತು. ನೋಡಿ ಇಷ್ಟೇ ವಾಟರ್ ಲೆವೆಲ್, ನಾವು ಎಲ್ಲಿಂದ ಎಲ್ಲಿಗೋದ್ರೂ ಮ್ಯಾಂಗ್ರೋವ್ಸಲ್ಲಿ ಈ ಥರನೇ ಇರುತ್ತೆ. ಸೊ ಸ್ಟಾರ್ಟಿಂಗ್ ನಾವು ಎಲ್ಲಿಂದ ಬೋಟ್ ಸ್ಟಾರ್ಟ್ ಆಯ್ತಲ್ಲ ಅಲ್ಲಿಂದ ಕೂಡ ಇಷ್ಟೇ ವಾಟರ್ ಲೆವೆಲ್ ಇರೋ ಅಂಥದ್ದು. ಸೊ ಬನ್ನಿ, ನಾನು ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ನೆಕ್ಸ್ಟ್ ಟೈಮ್ ನೀವೇನಾದರೂ ಕಣ್ಣೂರು ವಿಸಿಟ್ ಮಾಡಿದ್ರೆ ಇದು ಮಸ್ಟ್ ವಿಸಿಟ್ ಪ್ಲೇಸ್, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಭಯ ಪಡದೆ ಎಂಜಾಯ್ ಮಾಡ್ಬೋದು. ಆಮೇಲೆ ಏನೇ ಆಗಿರಲಿ, ಎಂಡ್ ಆಫ್ ದ ಡೇ ಲೈಫ್ ಸೆಕ್ಯೂರಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮಕ್ಕಳು ನೀವು ಅಷ್ಟೇ ಸ್ವಲ್ಪ ಜಾಗ್ರತೆಯಿಂದ ಇಡ್ರಿ. ಈಗೆಲ್ಲ ನೋಡ್ತಿರ್ತೀರ ನ್ಯೂಸ್ಗಳೆಲ್ಲ, ಸೊ ನಾವು ಕೂಡ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ಎಲ್ಲೇ ಹೋಗಿರಲಿ, ಇವಾಗ ಬೀಚಲ್ಲಿ ಆಗಿರಲಿ, ತುಂಬ ಹುಷಾರಾಗಿರಿ ಅಂತ ಹೇಳ್ತೀನಿ. ಹೇ ಶಾರ್ಕ್ ಫಿಶು, ಓಹೋ ಹೇ ಹೇ ಬೊಲೆ ಹೋಗ್ತೈತಿ ಇದು. ನೋಡ್ರಿ ಹೊಟ್ಟೈತೆ ಹೊಟ್ಟೈತೆ. ಮೇಲೆ ಜನ ಮೇಲೆ ನೀರು ಹಾಕ್ಬೇಡ, ಆಟ ಆಡ್ತೀಯ ಸುಮ್ಮನೆ, ನೀನು ಒಬ್ಬನೇ ಆಟ ಅಲ್ತು ಪೈಪ್ ಏ ನಾಟಕ ಮಾಡಿಸ್ತಾರ ಅವ್ರು. ಎದು ಮಸ್ತ್ ಮಜಾ ಮಾಡ್ತಾ ಇದ್ದೀವಿ. ಹೆಂಗಿತ್ತಮ್ಮ ಎಕ್ಸ್ಪೀರಿಯನ್ಸು? ಓಯ್ ಲಡ್ಡು, ಓಯ್ ಬೇದು, ಏನಮ್ಮ ಕೈ ಫುಲ್ ವರ್ಕೌಟಾ? ಓ ಹಿಂಗೋಗಿ ರೌಂಡು 1 hour ಆಯ್ತು, ಹೋಗು. ಏಯ್ ಇಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಇನ್ನೊಂದು ರೌಂಡ್ ಹೋಗು. ಫ್ರೆಂಡ್ಸ್, ನಿಮಗೆ ಸೆಂಟ್ರಲ್ ಒಂದು ಐಲ್ಯಾಂಡ್ ಕಾಣ್ತಾ ಇದೆಯಲ್ಲ, ಅದೇ ಮ್ಯಾಂಗ್ರೋವ್ ಫಾರೆಸ್ಟ್, ಓಕೆನಾ? ಅಲ್ಲಿಂದ ಇಲ್ಲಿವರೆಗೂ ಕಯಾಕಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅದನ್ನೇ ರೂಪೇಶ್ ಹೇಳ್ತಾಯಿದ್ರು ಕೈ ನೋವು ಅಂತ. ನನಗೆ ಅವಾಗ ಗೊತ್ತಾಗಿಲ್ಲ ಫ್ರೆಂಡ್ಸ್, ನೈಟು ಕೈ ಎತ್ತೋಕ್ಕಾಗ್ತಾ ಇರಲಿಲ್ಲ, ಆ ಥರ ಇತ್ತು. ಬಟ್ ಚೆನ್ನಾಗಿತ್ತು, ಇದೊಂಥರ ಫೀಲ್. ಎಲ್ಲ ಟ್ರೈ ಮಾಡಬೇಕು ಅಂತ ನನಗೆ ಆಸೆ, ಹಾಗಾಗಿ ಟ್ರೈ ಮಾಡಿದ್ದಷ್ಟೇ. ಫುಲ್ ಎಕ್ಸ್ಪರ್ಟ್ ಸೈಡ್ ಪಾಯಿಂಟ್ ಕದ್ರ ಇದ್ರು. ಗುದ್ಕೋ ಹಂಗೆ ಪೋಟ್ ಆಡ್ಕೊಂಡು ಆರಾಮ್ಗ. ಆಡ್ಕೊಂತಾರಂಟ ಇಡೀ. ನೆನ್ನೆಗಿಂತ ಇವತ್ತು ಚೆನ್ನಾಗಿತ್ತಲ್ಲ ಫ್ರೆಂಡ್ಸ್. ಅಲ್ಲಿಂದ ಚೋಟಾಡ ಅಂತ ಒಂದು ಬೀಚ್ ಹೋಗಿದ್ವಿ. ಅಲ್ಲಿ ಜಾಸ್ತಿ ಹೊತ್ತಿರಲಿಲ್ಲ, ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ನಾವಿರೋಂಥ ಸ್ಟೇಗೆ ಹೋಗಿ ಅಲ್ಲಿ ನೈಟು ಮಸ್ತ್ ಊಟ ಕೊಟ್ಟಿದ್ರು. ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ತೆಗ್ದೇ ಇಲ್ಲ ಫ್ರೆಂಡ್ಸ್, ಎಂಜಾಯ್ ಮಾಡೋ ಇದರಲ್ಲಿ ಮಲ್ಕೊಂಬಿಟ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು. ಅಲ್ಲ ಪ್ಲೀಸ್ ಮಮ್ಮಿ, ಎಷ್ಟು ದಿನ ಆಯ್ತು ಮಮ್ಮಿ, ಪ್ಲೀಸ್
ನೋಡಿ 4 ಇದೆ ಬೋಟು ಅಲ್ಲಿ. 4 1 2 3 4. ಇವತ್ತು ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು 11 ಓ ಕ್ಲಾಕ್ಗೆ ಚೆಕ್ಔಟ್ ಕೂಡ ಆಗಬೇಕಿತ್ತು. ಸೊ ಇವತ್ತು ಶನಿ ಮಹಾತ್ಮನ ಜಯಂತಿ ಕೂಡ ಇಲ್ಲೇ ಹತ್ತಿರದಲ್ಲಿ ಸಿಕ್ಕಾಪಟ್ಟೆ ಪವರ್ ಮತ್ತು ತುಂಬಾ ಇತಿಹಾಸ ಇರೋವಂಥ ಒಂದು ಶನಿ ಮಹಾತ್ಮನ ಟೆಂಪಲ್ ಇದೆ, ಅಲ್ಲಿಗೂ ಕೂಡ ಹೋಗಿದ್ವಿ. ಫ್ರೆಂಡ್ಸ್, ಇವತ್ತು ನಾವು ಈ ಟೆಂಪಲ್ಗೆ ಬಂದಿದ್ದೀವಿ, ಕಾವ್ ಟೆಂಪಲ್ ಅಂತ. ಇಲ್ಲಿ ಶನಿ ಮಹಾತ್ಮ ದೇವಸ್ಥಾನ ಇದೆ. ಆ್ಯಂಡ್ ಇವತ್ತು ಶನಿ ಮಹಾತ್ಮ ಜಯಂತಿ ಜೊತೆಗೆ ಅಮಾವಾಸ್ಯೆ. ಸರಿ, ಒಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ. ಇಲ್ಲಿ ತುಂಬ ಫೇಮಸ್ ಈ ಟೆಂಪಲ್ಲು. ಸೊ ಹಾಗಾಗಿ ಬಂದಿದ್ವಿ. ಒಳಗಡೆ ಎಲ್ಲ ತೆಗಿಯೋಂಗಿಲ್ಲ, ಅದಕ್ಕೆ ಆಚೆ ತೋರಿಸ್ತಿದ್ದೀನಿ. ಹಾಯ್, ಚೆನ್ನಾಗಿದೆ. ಆಮೇಲೆ ಇಲ್ಲಿ ದೇವರ ಗರ್ಭಗುಡಿ ಪಕ್ಕದಲ್ಲಿ ಒಂದು ಭಂಡಾರ ಅಂತ ಇದೆ. ಸೊ ಅಲ್ಲಿ ನಾಗರದ ಹೆಡೆ ಹಿಂಗೆ ಎತ್ತಿರೋದಿರುತ್ತೆ, ಅದನ್ನು ತೆಗೆದು ನಾವು ಮನಸ್ಸಲ್ಲಿ ಅಂದ್ಕೊಂಡಿರೋದನ್ನು ಅದರೊಳಗಡೆ ಕಾಣಿಕೆ ಹಾಕಿದ್ರೆ ಅದಾಗುತ್ತೆ ಅಂತ ಹೇಳ್ತಾರಂತೆ. ಸೊ ಹಾಗಾಗಿ ಆ್ಯಂಡ್ ಬನ್ನಿ ಈಗ ಹೋಗೋಣ. ಅಲ್ಲಿ ಕಲ್ಯಾಣಿ ಹತ್ರ ಇದ್ದಾರೆ. ದರ್ಶನ ಎಲ್ಲ ಚೆನ್ನಾಗಾಯಿತು. ಸೊ ಇವತ್ತು ಶನಿ ಮಹಾತ್ಮನ ಜಯಂತಿ ಜೊತೆಗೆ ಶನಿ ಮಹಾತ್ಮ ಸ್ವಾಮಿ ದರ್ಶನ ಮಾಡ್ಕೊಂಡಿದ್ದು ತುಂಬ ಖುಷಿ ಆಯಿತು. ನನಗೆ ವಾಯ್ಸ್ ಹೋಗ್ಬಿಟ್ಟಿದೆ, ಅಂದರೆ ಬರ್ತಾಯಿಲ್ಲ ವಾಯ್ಸು, ಹಂಗಾಗಿ ಹೋಗಿದೆ ಫ್ರೆಂಡ್ಸ್. ಮಳೆ ಬರೋ ಥರ ಬೇರೆ ಇದೆ. ಸೊ ಕನ್ನೂರಲ್ಲೇ ಇರೋದು, ಬಂದರೆ ಟ್ರೈ ಮಾಡಿ ಒಂದ್ಸಲಿ, ಒಳ್ಳೇದಂತೆ. ಹೋಗೋಣ. ಇದಲ್ಲೇ ಈ ಒಂದು ಕಲ್ಯಾಣಿ ಇದೆ, ಚೆನ್ನಾಗಿದೆ. ನೋಡಿ, ಬಟ್ ಇದು ಲಾಕ್ ಆಗಿದೆ, ಒಳಗಡೆ ಬಿಡೋದಿಲ್ಲ. ಬಾ ಮಗನೇ, ತೆಗಿತೀನಿ. ಯದುವೀರ್ಗೆ ಶಾಪಿಂಗ್ ಮಾಡಿದ್ವಿ. ಇವಾಗ ಸುಮ್ಮನೆ ಬ್ಯಾಗಿ ಪ್ಯಾಂಟ್ ತೊಗೊಳ್ಳೋಣ ಅಂತ ನಿಲ್ಲಿಸಿದ್ದು. 7,000 ರೂಪಾಯಿ ಡಮರ್ ಇವನಿಂದ. ಹಲೋ, ದುಡ್ಡು ಕೊಟ್ಟಿಲ್ಲ ನಾನು. ನಾನು ದುಡ್ಡು ಕೊಟ್ಟಿಲ್ಲ. ನಾನು ಕೊಟ್ಟನಲ್ಲ, ಇದೀನಲ್ಲ, ನಿನ್ ಬಿಲ್ಸ್ ಎಲ್ಲ ಪೇ ಮಾಡಕ್ಕೆ. ಇವಾಗ ನೀನ್ ದೊಡ್ಡವನಾದ್ಮೇಲೆ ಎಲ್ಲ ನನಗೆ ನೀನ್ ಪೇ ಮಾಡಬೇಕು, ನಾನು ಪೇ ಮಾಡಲ್ಲ ಅವಾಗ. ಓಕೆನಾ? ಹ್ಯಾಪಿನಾ? ಎಲ್ಲ ನಾನು ದೊಡ್ಡವನಾಗಿ, ನೀನೇ ನನಗೆ ಮೊಬೈಲೇ ಕೊಡ್ಸಲ್ಲ. ನಾನು ಮೊಬೈಲ್ ಕೊಡ್ಸಲ್ಲ, ನೀನೇ ತಗೊಬೇಕು, ನೀನೇ ದುಡ್ದು ನೀನೇ ಕಳಿಸ್ಬೇಕು. ನಾನು ಯಾಕೆ ಕೊಡ್ಸ್ಲಿ? ಎಲ್ಲ 1 ಲಕ್ಷ ಬರ್ತಾ ನಿನ್ಗೆ. ರೂಪೇಶ್ ನೋಡಿ, ಫುಲ್ಲು ಯೆಲ್ಲೋ ಕಲರ್ ಸ್ಲೀವ್ಲೆಸ್ ಹಾಕೊಂಡು ಮಿಂಚಿಂಗ್. ಹಿಂದೆ ಕೂತ್ಕೊಂಡೆ ಯದುವೀರ್, ಬಿದೋಗ್ತೀಯಾ ಪ್ಲೀಸ್? ಹ್ಯಾಪಿನಾ ಯದುವೀರ್? ಫುಲ್ ಇವತ್ತು ಈ ಥರ ಬೋಟು, ಸ್ಟಾರ್ ಫಿಶು, ಕ್ರ್ಯಾಬ್ ಇರೋ ಶರ್ಟ್ ಹಾಕೊಂಡು. ನನ್ನ ಭಾಗ್ಯ ಇಲ್ಲಿ ನನ್ನ ಬಾಯ ಏನೈತೆ ಗೊತ್ತಾ? ಚಾಕ್ಲೇಟ್, ಐ ನೋ ದ್ಯಾಟ್. ಎಸ್. ನೋಡಿ ಫ್ರೆಂಡ್ಸ್, ಇವನಿಂದನೇ ಚೆನ್ನಾಗಿರೋದು ಕೊಡಿಸ್ತಾ. ಅವನ್ನ ಫುಲ್ ರೆಡಿ ಮಾಡ್ತಾನೆ ಅಂತ ಏನೋ ಮಾಡ್ಲಿಂಗ್ಗೆ, ಅದಕ್ಕೆ ಫುಲ್ ಶಾಪಿಂಗ್. ನಿಮ್ಮ ಮಾಮನೇ ಕೊಡ್ಬೇಕು ಇವಾಗ 7,000 ರೂಪಾಯಿ ನನಗೆ. ಕೆಲ್ಸಕ್ಕೆ ಹೋದ್ಮೇಲೆ ಕೊಡ್ತಾನ ಕೇಳು. ಮಮ್ಮಿಗೆ ಯಾಕೆ? ನೀನೆಲ್ಲ ಕೊಡ್ಸಿ ಮಾಮ. ನಾನೇ ದುಡ್ಡು ಪೇ ಮಾಡಿದ್ದು, ಮಾಮ ಸೆಲೆಕ್ಟ್ ಮಾಡಿದ್ದೆಲ್ಲ. ಸರಿ ಆಯ್ತಾ? ಸರಿ ನಡಿ, ಹುಷಾರಾಗಿ. ನೆಕ್ಸ್ಟು ಕಣ್ಣೂರಿಂದ ಮೈಸೂರು ಕಡೆಗೆ ಜರ್ನಿ ನಾನ್ ಸ್ಟಾಪ್ ಡ್ರೈವ್ ಮಾಡಿ ಮೈಸೂರಲ್ಲಿ ನಿಲ್ಲಿಸಿ ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ KRS ಅಲ್ಲಿ ನೈಟ್ ಶೋ ಇರುತ್ತಲ್ಲ ಫೌಂಟೇನ್ದು, ಅದು ತೋರಿಸೋಣ ಮಕ್ಕಳಿಗೆ ಅಂದ್ಬಿಟ್ಟು ಹೊರಟ್ವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಲಿಟ್ರಲಿ ಎಷ್ಟು ಟ್ರಾಫಿಕ್ ಇತ್ತು ಅಂದರೆ. ಆಮೇಲೆ ನಮಗೆ ಲಕ್ಕಿಲಿ ನಮಗೆ VIP ಟಿಕೆಟ್ ಇರೋದ್ರಿಂದ ನೋಡಿ, ಒಳಗಡೆಯಿಂದ ಡ್ಯಾಮ್ ಒಳಗಡೆಯಿಂದ ಇದು ರೋಡು, ಮುಂದೆಗಡೆಗೆ ನೋಡಿದ್ರೆ ಅಂತೂ ಫುಲ್ಲು ಟ್ರಾಫಿಕ್ ಇತ್ತು, ಅಷ್ಟು ಕಾರ್ಗಳು ಎಲ್ಲ. ಸೊ ನಮಗೆ VIP ಟಿಕೆಟ್ ಇರೋದ್ರಿಂದ ಡೈರೆಕ್ಟು ಒಳಗಡೆಗೆ ಹೋಗ್ತಾ ಇದ್ದೀವಿ. ನಮಗೆ ಎಲ್ಲಿ ಫೌಂಟೇನ್ ಶೋ ನಡೆಯುತ್ತಲ್ಲ, ಸೊ ಅಲ್ಲೇ ಪಾರ್ಕಿಂಗ್ ಅಂತ ಹೇಳಿದರು. ಸೊ ಬನ್ನಿ, ನಾನು ರಾಕ್ ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಅಲ್ಲಿ ಪಾರ್ಕಿಂಗ್. ಜನ ನೋಡಿ, ಎಲ್ಲ ಫುಲ್ಲು ಜನ ಕಾಯ್ತಾವ್ರೆ. ನಾವು ಬಂದು ಕಾರ್ ಇಳಿದ್ರೆ ನಮ್ಮನ್ನೇ ನೋಡ್ತಾವ್ರೆಲ್ಲ. ಪಾರ್ಕಿಂಗ್ ದಿಕ್ತಾ ಉಂಟು ಅಂತ ಮಾತೇ ಸುಸ್ಕೊಂಡ್ರೆ. ಓಕೆ
ಇವಾಗ ಸ್ಟಾರ್ಟ್ ಆಗುತ್ತೆ 7:30. ಫುಲ್ಲು ಜನ. ಏನೋ ಒಂದು 5,000 ಜನ ಇಲ್ಲ ಬಿಡಿ ಇದಾರಲ್ಲ. ನೋಡಿ ಎಲ್ಲ ಹೆಂಗ್ ಓಡ್ತಾರೆ ಇವಾಗ. ನಮ್ಮ ಕಾರ್ ಇಲ್ಲೇ ಇದೆ. ಎಲ್ಲ ನೋಡ್ರಿ ಹೆಂಗ್ ಓಡ್ತಾವ್ರೆ. ಮಾಮ ಇವ್ರ ಕಾಲಿಗೆ ಆದ್ಮೇಲೆ ಹೋಗೋದ್ ಬೆಟರ್. ಇಲ್ಲಿ ಹೆಂಗ್ ನುಗ್ತೀಯ? ಇಲ್ಲಿ ನೋಡಿ ಹೆಂಗ್ ಹೋಗ್ತಾವ್ರೆಲ್ಲ. ನೋಡಿ ಹೆಂಗಿದಾರ ಜನ, ಕಾಣಿಸ್ತಾ ಇದಾರ ಅಷ್ಟು ಜನ. ಜನಗಳೆಲ್ಲ ಹಂಗೆ, ನಮ್ದು ಹಿಂಗೆ ಕಾಣಿಸ್ತಾ ಇಲ್ಲ, ಸೌಂಡ್ ಮಾತ್ರ. ಫ್ಲೋ ಜಾಸ್ತಿ.